ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿಯ ಉರಿ ಜೋರಾಗಿದೆ. ಉತ್ತರಾಧಿಕಾರಿ ಸಂಘರ್ಷ ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಉಂಟಾದಂತಹ ಸಾಕಷ್ಟು ಸಂಚಲನ. ಒಂದು ಕಡೆ ಬೇರೆಯವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಕಾಂಗ್ರೆಸ್ ಈ ಮುಖ್ಯಮಂತ್ರಿ ವಿಚಾರವಾಗಿ ಯಾರೆಲ್ಲ ಮಾತನಾಡಿದಾರೋ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಮಾತ್ರ ನೋಟಿಸ್ ಕೊಡುವಲ್ಲಿ ಹಿಂಜರಿತಾ ಇದೆಯಾ? ಮಹಾ ಮೌನ, ಹೈಕಮಾಂಡ್ ಮಹಾ ಮೌನ ಇದೆಯಲ್ಲ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಎಲ್ಲ ಮಾಹಿತಿ ಪಡೆದರೂ ಕೂಡ ಹೈಕಮಾಂಡ್ ಮೌನವಾಗಿರೋದು ಯಾಕೆ? ರಿಪಬ್ಲಿಕ್ನಲ್ಲಿ ಹೈಕಮಾಂಡ್ ಮೌನದ ಎಕ್ಸ್ಕ್ಲೂಸಿವ್. ಇದೇ ಪ್ರಶ್ನೆಯನ್ನ ಡಿಕೆಶಿ ಬಣದ ಅನೇಕ ಶಾಸಕರು ಒಳಗೊಳಗೆ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಇಲ್ಲ? ನಮಗೆಲ್ಲ ನೋಟಿಸ್ ಕೊಟ್ಬಿಟ್ರಿ, ಯತೀಂದ್ರಗೆ ಯಾಕೆ ನೋಟಿಸ್ ಇಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಅವ್ರಿಗೂ ಕೂಡ ಒತ್ತಡ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಒಂದು ಕಡೆ ಇವರು ರಣದೀಪ್ ಸುರ್ಜೇವಾಲಾ ಮೇಲೆ ಒತ್ತಡ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಮೂಲಕ ಪ್ರಭಾವ ಬೀರಿದ್ರು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಕೊಟ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕಾಗಿತ್ತು. ಒಟ್ಟು ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಬರೋದನ್ನ ತಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಎಐಸಿಸಿ ಅಧ್ಯಕ್ಷರು ಮೌನವಾಗಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಬಿಹಾರ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡುತ್ತಾ ಇಲ್ವಾ? ಯಾಕಂತಂದ್ರೆ ನಾಯಕನ ಆಯ್ಕೆ ಬಗ್ಗೆ ಮಾತನಾಡಿದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅವರೇನು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿಲ್ಲ. ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕವಾಗಿ ಮುಂದಿನ ನಾಯಕ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಏನೇ ಆದರೂ ಕೂಡ ಈ ರೀತಿ ನಾಯಕತ್ವದ ಬಗ್ಗೆ ಮಾತನಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬೇರೆಯವರಿಗೆಲ್ಲ. ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಕೊಡಲಿಲ್ಲ ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಪ್ರಭಾವಕ್ಕೆ ಮಣಿದು ಹಾಗಾದ್ರೆ ನೋಟಿಸ್ ಕೊಡ್ಲಿಲ್ವಾ? ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿಯ ಉರಿ ಜೋರಾಗಿದೆ. ಉತ್ತರಾಧಿಕಾರಿ ಸಂಘರ್ಷ ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಉಂಟಾದಂತಹ ಸಾಕಷ್ಟು ಸಂಚಲನ. ಒಂದು ಕಡೆ ಬೇರೆಯವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಕಾಂಗ್ರೆಸ್ ಈ ಮುಖ್ಯಮಂತ್ರಿ ವಿಚಾರವಾಗಿ ಯಾರೆಲ್ಲ ಮಾತನಾಡಿದಾರೋ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಮಾತ್ರ ನೋಟಿಸ್ ಕೊಡುವಲ್ಲಿ ಹಿಂಜರಿತಾ ಇದೆಯಾ? ಮಹಾ ಮೌನ, ಹೈಕಮಾಂಡ್ ಮಹಾ ಮೌನ ಇದೆಯಲ್ಲ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಎಲ್ಲ ಮಾಹಿತಿ ಪಡೆದರೂ ಕೂಡ ಹೈಕಮಾಂಡ್ ಮೌನವಾಗಿರೋದು ಯಾಕೆ? ರಿಪಬ್ಲಿಕ್ನಲ್ಲಿ ಹೈಕಮಾಂಡ್ ಮೌನದ ಎಕ್ಸ್ಕ್ಲೂಸಿವ್. ಇದೇ ಪ್ರಶ್ನೆಯನ್ನ ಡಿಕೆಶಿ ಬಣದ ಅನೇಕ ಶಾಸಕರು ಒಳಗೊಳಗೆ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಇಲ್ಲ? ನಮಗೆಲ್ಲ ನೋಟಿಸ್ ಕೊಟ್ಬಿಟ್ರಿ, ಯತೀಂದ್ರಗೆ ಯಾಕೆ ನೋಟಿಸ್ ಇಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಅವ್ರಿಗೂ ಕೂಡ ಒತ್ತಡ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಒಂದು ಕಡೆ ಇವರು ರಣದೀಪ್ ಸುರ್ಜೇವಾಲಾ ಮೇಲೆ ಒತ್ತಡ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಮೂಲಕ ಪ್ರಭಾವ ಬೀರಿದ್ರು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಕೊಟ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕಾಗಿತ್ತು. ಒಟ್ಟು ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಬರೋದನ್ನ ತಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಎಐಸಿಸಿ ಅಧ್ಯಕ್ಷರು ಮೌನವಾಗಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಬಿಹಾರ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡುತ್ತಾ ಇಲ್ವಾ? ಯಾಕಂತಂದ್ರೆ ನಾಯಕನ ಆಯ್ಕೆ ಬಗ್ಗೆ ಮಾತನಾಡಿದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅವರೇನು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿಲ್ಲ. ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕವಾಗಿ ಮುಂದಿನ ನಾಯಕ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಏನೇ ಆದರೂ ಕೂಡ ಈ ರೀತಿ ನಾಯಕತ್ವದ ಬಗ್ಗೆ ಮಾತನಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬೇರೆಯವರಿಗೆಲ್ಲ. ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಕೊಡಲಿಲ್ಲ ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಪ್ರಭಾವಕ್ಕೆ ಮಣಿದು ಹಾಗಾದ್ರೆ ನೋಟಿಸ್ ಕೊಡ್ಲಿಲ್ವಾ?
ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿಯ ಉರಿ ಜೋರಾಗಿದೆ. ಉತ್ತರಾಧಿಕಾರಿ ಸಂಘರ್ಷ ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಉಂಟಾದಂತಹ ಸಾಕಷ್ಟು ಸಂಚಲನ. ಒಂದು ಕಡೆ ಬೇರೆಯವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಕಾಂಗ್ರೆಸ್ ಈ ಮುಖ್ಯಮಂತ್ರಿ ವಿಚಾರವಾಗಿ ಯಾರೆಲ್ಲ ಮಾತನಾಡಿದಾರೋ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಮಾತ್ರ ನೋಟಿಸ್ ಕೊಡುವಲ್ಲಿ ಹಿಂಜರಿತಾ ಇದೆಯಾ? ಮಹಾ ಮೌನ, ಹೈಕಮಾಂಡ್ ಮಹಾ ಮೌನ ಇದೆಯಲ್ಲ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಎಲ್ಲ ಮಾಹಿತಿ ಪಡೆದರೂ ಕೂಡ ಹೈಕಮಾಂಡ್ ಮೌನವಾಗಿರೋದು ಯಾಕೆ? ರಿಪಬ್ಲಿಕ್ನಲ್ಲಿ ಹೈಕಮಾಂಡ್ ಮೌನದ ಎಕ್ಸ್ಕ್ಲೂಸಿವ್. ಇದೇ ಪ್ರಶ್ನೆಯನ್ನ ಡಿಕೆಶಿ ಬಣದ ಅನೇಕ ಶಾಸಕರು ಒಳಗೊಳಗೆ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಇಲ್ಲ? ನಮಗೆಲ್ಲ ನೋಟಿಸ್ ಕೊಟ್ಬಿಟ್ರಿ, ಯತೀಂದ್ರಗೆ ಯಾಕೆ ನೋಟಿಸ್ ಇಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಅವ್ರಿಗೂ ಕೂಡ ಒತ್ತಡ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇವರು ರಣದೀಪ್ ಸುರ್ಜೇವಾಲಾ ಮೇಲೆ ಒತ್ತಡ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಮೂಲಕ ಪ್ರಭಾವ ಬೀರಿದ್ರು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಕೊಟ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕಾಗಿತ್ತು. ಒಟ್ಟು ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಬರೋದನ್ನ ತಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಎಐಸಿಸಿ ಅಧ್ಯಕ್ಷರು ಮೌನವಾಗಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಬಿಹಾರ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡುತ್ತಾ ಇಲ್ವಾ? ಯಾಕಂತಂದ್ರೆ ನಾಯಕನ ಆಯ್ಕೆಯ ಬಗ್ಗೆ ಮಾತನಾಡಿದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅವರೇನು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿಲ್ಲ. ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕವಾಗಿ ಮುಂದಿನ ನಾಯಕ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಏನೇ ಆದರೂ ಕೂಡ ಈ ರೀತಿ ನಾಯಕತ್ವದ ಬಗ್ಗೆ ಮಾತನಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬೇರೆಯವರಿಗೆಲ್ಲ. ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಕೊಡಲಿಲ್ಲ ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಪ್ರಭಾವಕ್ಕೆ ಮಣಿದು ಹಾಗಾದ್ರೆ ನೋಟಿಸ್ ಕೊಡ್ಲಿಲ್ವಾ? ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿಯ ಉರಿ ಜೋರಾಗಿದೆ. ಉತ್ತರಾಧಿಕಾರಿ ಸಂಘರ್ಷ ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಉಂಟಾದಂತಹ ಸಾಕಷ್ಟು ಸಂಚಲನ. ಒಂದು ಕಡೆ ಬೇರೆಯವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಕಾಂಗ್ರೆಸ್ ಈ ಮುಖ್ಯಮಂತ್ರಿ ವಿಚಾರವಾಗಿ ಯಾರೆಲ್ಲ ಮಾತನಾಡಿದಾರೋ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಮಾತ್ರ ನೋಟಿಸ್ ಕೊಡುವಲ್ಲಿ ಹಿಂಜರಿತಾ ಇದೆಯಾ? ಮಹಾ ಮೌನ, ಹೈಕಮಾಂಡ್ ಮಹಾ ಮೌನ ಇದೆಯಲ್ಲ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಎಲ್ಲ ಮಾಹಿತಿ ಪಡೆದರೂ ಕೂಡ ಹೈಕಮಾಂಡ್ ಮೌನವಾಗಿರೋದು ಯಾಕೆ? ರಿಪಬ್ಲಿಕ್ನಲ್ಲಿ ಹೈಕಮಾಂಡ್ ಮೌನದ ಎಕ್ಸ್ಕ್ಲೂಸಿವ್. ಇದೇ ಪ್ರಶ್ನೆಯನ್ನ ಡಿಕೆಶಿ ಬಣದ ಅನೇಕ ಶಾಸಕರು ಒಳಗೊಳಗೆ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಇಲ್ಲ? ನಮಗೆಲ್ಲ ನೋಟಿಸ್ ಕೊಟ್ಬಿಟ್ರಿ, ಯತೀಂದ್ರಗೆ ಯಾಕೆ ನೋಟಿಸ್ ಇಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಅವ್ರಿಗೂ ಕೂಡ ಒತ್ತಡ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇವರು ರಣದೀಪ್ ಸುರ್ಜೇವಾಲಾ ಮೇಲೆ ಒತ್ತಡ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಮೂಲಕ ಪ್ರಭಾವ ಬೀರಿದ್ರು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಕೊಟ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕಾಗಿತ್ತು. ಒಟ್ಟು ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಬರೋದನ್ನ ತಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಎಐಸಿಸಿ ಅಧ್ಯಕ್ಷರು ಮೌನವಾಗಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಬಿಹಾರ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡುತ್ತಾ ಇಲ್ವಾ? ಯಾಕಂತಂದ್ರೆ ನಾಯಕನ ಆಯ್ಕೆಯ ಬಗ್ಗೆ ಮಾತನಾಡಿದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅವರೇನು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿಲ್ಲ. ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕವಾಗಿ ಮುಂದಿನ ನಾಯಕ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಏನೇ ಆದರೂ ಕೂಡ ಈ ರೀತಿ ನಾಯಕತ್ವದ ಬಗ್ಗೆ ಮಾತನಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬೇರೆಯವರಿಗೆಲ್ಲ. ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಕೊಡಲಿಲ್ಲ ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಪ್ರಭಾವಕ್ಕೆ ಮಣಿದು ಹಾಗಾದ್ರೆ ನೋಟಿಸ್ ಕೊಡ್ಲಿಲ್ವಾ?